ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ವೀಕ್ ಮತ್ತು ಮಂತ್ನ ಲೆಕ್ಕ ಹಾಕೋದು ಹೇಗೆ ಅಂತ ನೋಡೋಣ. ಹಳ್ಳಿ ಕಡೆ ಜಾಸ್ತಿಯಾಗಿ ಮಂತನ್ನು ಲೆಕ್ಕ ಮಾಡ್ತಾರೆ, ಅದೇ ಸಿಟಿ ಕಡೆ ವೀಕ್ನ ಲೆಕ್ಕ ಹಾಕ್ತಾರೆ. ಆದರೆ ಎರಡನ್ನೂ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ತಿಂಗಳಲ್ಲಿ ಗರಿಷ್ಠ 4 ವಾರಗಳು ಇರುವುದು ಸಹಜ. ಹಾಗೆಯೇ 1 ರಿಂದ 4 ವಾರಗಳು ಕಂಪ್ಲೀಟ್ ಆದಾಗ ಒಂದು ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ 5 ರಿಂದ 8 ವಾರಗಳು ಕಂಪ್ಲೀಟ್ ಆದಾಗ 2 ಮಂತು ಕಂಪ್ಲೀಟ್ ಆಗುತ್ತೆ. 9 ರಿಂದ 13 ವಾರಗಳು ಕಂಪ್ಲೀಟ್ ಆದಾಗ 3ನೇ ತಿಂಗಳು ಕಂಪ್ಲೀಟ್ ಆಗುತ್ತೆ. ಈ ಮೂರು ತಿಂಗಳನ್ನು ಸೇರಿ ತ್ರೈಮಾಸಿಕ, ಮೊದಲನೇ ತ್ರೈಮಾಸಿಕ ಅಂತ ಕರೀತಾರೆ. ಹಾಗೆ ಎರಡನೇದು ಬಂದುಬಿಟ್ಟು 14 ರಿಂದ 17 ವಾರಗಳು ಕಂಪ್ಲೀಟ್ ಆದಾಗ 4 ತಿಂಗಳು ಕಂಪ್ಲೀಟ್ ಆದಂಗೆ, 18 ರಿಂದ 22 ವಾರಗಳು ಕಂಪ್ಲೀಟ್ ಆದಾಗ 5ನೇ ತಿಂಗಳು ಕಂಪ್ಲೀಟ್ ಆದಂಗೆ, 23 ರಿಂದ 27 ವಾರಗಳು ಕಂಪ್ಲೀಟ್ ಆದಾಗ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಇದನ್ನು ಈ 3 ಸೇರಿ 4, 5, 6 ತಿಂಗಳನ್ನು ಸೇರಿ ಎರಡನೆಯ ತ್ರೈಮಾಸಿಕ ಎಂದು ಕರೆಯುತ್ತಾರೆ. ಹಾಗೆಯೇ 28 ರಿಂದ 31 ವಾರಗಳು ಕಂಪ್ಲೀಟ್ ಆದಾಗ 7 ತಿಂಗಳುಗಳು ಕಂಪ್ಲೀಟ್ ಆಗುತ್ತೆ. 32 ರಿಂದ 35 ವಾರಗಳು ಕಂಪ್ಲೀಟ್ ಆದಾಗ 8 ತಿಂಗಳು ಕಂಪ್ಲೀಟ್ ಆದಂಗೆ, 36 ರಿಂದ 40 ವಾರಗಳು ಕಂಪ್ಲೀಟ್ ಆದಾಗ 9ನೇ ತಿಂಗಳು ಕಂಪ್ಲೀಟ್ ಆದಂಗೆ. ಈ 7, 8, 9 ತಿಂಗಳು ಸೇರಿ 3ನೇ ತ್ರೈಮಾಸಿಕ, ಕೊನೆಯ ತ್ರೈಮಾಸಿಕ ಎಂದು ಕರೆಯುತ್ತಾರೆ. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.